ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಮ್ಮ ಇಳಕಲ್ ನಗರದ ಜನತೆಗೆ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಗರದಲ್ಲಿ ಸುಮಾರು 1 ರಿಂದ 31 ವಾರ್ಡ್ನಲ್ಲಿ ಸುಮಾರು ಕಳ್ಳತನ ಆಕತೈತಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಿಬ್ಬಂದಿ ಕೊರತೆ. ನಮ್ಮ ಇಳಕಲ್ ನಗರದಲ್ಲಿ ಸುಮಾರು 10-15-20 ಸಾವಿರ ಜನಸಂಖ್ಯೆ ಇದ್ದಾಗ ಎಷ್ಟು ಸಿಬ್ಬಂದಿ ಐತಿ, ಈಗ ಸುಮಾರು 1 ಲಕ್ಷ ಜನಸಂಖ್ಯೆ ಆಕತೈತಿ. ಆ ಸಿಬ್ಬಂದಿರು ಕಡಿಮೆ ಅದಾವೆ. ಇದ್ರ ಬಗ್ಗೆ ನಾವು ಶಾಂತತಾ ಸಭೆಯಲ್ಲಿ ಸುಮಾರು 40-45 ವರ್ಷದಿಂದ ನಾವು ಹೇಳ್ಕೊಂತ ಇದ್ದೀವಿ. ಆದರೆ ಇದಕ್ಕೆ ಯಾಕೋ ಸರ್ಕಾರದವರು ಆಯ್ತು, ಈಗ ಇಲಾಖೆಯವರು ಆಯ್ತು, ಯಾರು ಇದಕ್ಕೆ ಸ್ಪಂದನೆ ಮಾಡೋವಲ್ರು. ಅದಕ್ಕೆ ನಾ ಇದೇ ಜಸ್ಟ್ ಇಲ್ಲಿ ನಮ್ಮ ಲಕ್ಷ್ಮೀನಗರದಾಗ ಇಲ್ಲಿ ಕನ್ಕೇರಿ ಮನೆ ಕಳವಾಗೈತಿ, ಶಂಕರ್ ಕನ್ಕೇರಿ ಅಂತೇಳಿ. ಅವ್ರ ಮನೆ ಕಳವಾದ ಹೊತ್ತಿನಾಗ ಇಲ್ಲಿ ಬಂದು ಎಲ್ಲ ನೋಡಿದ್ವಿ. ನೋಡಿ ಸಿಬ್ಬಂದಿ ಬಂದು ಹೋದರು. ಆದ್ರೆ ಒಂದು ಏನಪ್ಪ ಅಂದರೆ, ಇದು ಜಸ್ಟ್ ನಾವು ಇದು ಕನ್ಕೇರಿ ಮನೆ ಕಳವಾಗಿ ನೋಡಿ ಶಾಸಕರ ಜೋಡಿ ನಾವು ಮಾತಾಡಿದ್ವಿ. ಶಾಸಕರು ಇವತ್ತು ಸೆಷನ್ದೊಳಗೆ ಪ್ರಶ್ನೆ ಮಾಡ್ತಾನೆ, ಮಾಡಿ ಇದ್ರ ಬಗ್ಗೆ ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಶಾಸಕರಲ್ಲಿ ವಿನಂತಿ, ದಯವಿಟ್ಟು ಸಿಬ್ಬಂದಿ ಜಾಸ್ತಿ ಮಾಡೋಕ್ಕೂ ಇದು ಮಾಡಿರಿ. ಆಮೇಲೆ ಇದು ಬದಲಾವಣೆ ಆಗ್ಬೇಕಂತ ಟೌನು, ಆಮೇಲೆ ಇದೇನೋ ಸಮಸ್ಯೆ ಐತಂತ ಅದನ್ನು ಮಾಡಿ ಸುಮಾರು ಆದಷ್ಟು ಇದು ಊರು ಬೆಳೆಯಕತ್ತೈತಿ. ಆಮೇಲೆ ಬೇರೆ ರಾಜ್ಯದ ಮಂದಿ ಅವರು ಇಲ್ಲಿ ಬರ್ಲಿಕ್ಕತ್ತಿದ್ದಾರೆ. ದಯವಿಟ್ಟು ಸಿಬ್ಬಂದಿ ಜಾಸ್ತಿ ವ್ಯವಸ್ಥೆ ಮಾಡಬೇಕು. ಆಮೇಲೆ ಕೆಲವೊಂದು ಅಲ್ಲಿ ನ್ಯೂನತೆಗಳು ಪೊಲೀಸ್ ಸ್ಟೇಷನ್ ಪಾಪ ಅವರು ಸಿಬ್ಬಂದಿಯವರು ಬೆಳತನ ಅಡ್ಡಾಡಿ ಬಂದು ಎಲ್ಲ ಮಾಡಿ ಆರಾಮ ರೆಸ್ಟ್ ಹೋಗ್ತಿರ್ತಾರೆ. ಇಂಥ ಸಮಸ್ಯೆ ಬರ್ತವೆ. ಹೀಗಾಗಿ ಭಾಳ ತೊಂದರೆ ಆಗೈತಿ. ದಯವಿಟ್ಟು ಇದಕ್ಕೆ ಸರ್ಕಾರದವ್ರು ಆಯ್ತು, ಇಲಾಖೆಯವ್ರು ಆಯ್ತು, ಸಿಬ್ಬಂದಿ ಜಾಸ್ತಿ ಮಾಡಿದರೆ ಇದು ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ನಾವು ಮಾತಾಡ್ತೀವಿ. ಇದು ನಮ್ಮ ಇಳಕಲ್ ನಗರದ APMCಯ ಹರಿಹರ ಬಡಾವಣೆಯಲ್ಲಿ ಒಂದು ಶಂಕರ್ ಕನಿಕೇರಿ ಎಂಬುವರ ಮನೆ ಕಳ್ಳತನವಾಗಿದೆ. ಯಾಕಂದರೆ ನಮ್ಮ ಇಳಕಲ್ ನಗರವು ಭಾಳ ಬೃಹತ್ತಾಕಾರವಾಗಿ ಬೆಳೀತಾ ಇದೆ. ಇದರ ವ್ಯಾಪ್ತಿ ಭಯಂಕರ ವ್ಯಾಪಿಸಿರೋದ್ರಿಂದ ಇಲ್ಲಿ ಇಳಕಲ್ ನಗರದಲ್ಲಿ ನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳ ಕೊರತೆಯಿಂದ ಇಲ್ಲೇನಂದ್ರೆ ಯಾವುದೂ ಕೂಡ ಅವ್ರಿಗೆ ಗಸ್ತು ತಿರ್ಗೋಕ್ಕೆ ಆಗೋಂಥ ಪರಿಸ್ಥಿತಿ ಐತೆ. ಈಗಾಗಲೇ ನಮ್ಮ ಹಿರಿಯರಾಗಿರ್ತಂಥ ಚಂದ್ರಪಟ್ಟಣವ್ರು ಹೇಳಿದಾಗೆ ಇಲ್ಲಿ ಹೆಚ್ಚಿನ ಒಂದು ಪೊಲೀಸರು ನಮ್ಮ ಬಂದ್ರಂದ್ರೆ ಒಂದು ಪ್ರತಿದಿನ ಹೊರವಲಯದಲ್ಲಿ ಒಂದು ರೌಂಡ್ 2 ರೌಂಡ್ ತಿರುಗಾಡೋದ್ರಿಂದ ಈ ಕಳ್ಳತನ ಮಾಡ್ತಕ್ಕಂಥ ಬರೋರಿಗೆ ಏನೈತಲ್ಲ, ಸೈರನ್ ಹಾಕ್ಯಂತ ಅಡ್ಡಾಡಿದ್ರೆ ಸಾಕು, ಇಲ್ಲಪ್ಪ ಈಗ ಏನೈತಲ್ಲ ಪೊಲೀಸರು ಬರ್ತಾರಂತ ಒಂದು ಅವ್ರಿಗೆ ಏನೈತೆ ಅವೇರ್ನೆಸ್ ಆಗಿ ಅವ್ರಂತ ಕಡಿಮೆ ಆಗುತ್ತೆ. ಈಗ ಇದು ಸರಳಿಗಳತನ ಏನಂದ್ರೆ, ಈಗ ಬೇರೆ ಬೇರೆ ರಾಜ್ಯದಿಂದ ಮೊನ್ನೆ ಹುಡುಗುಂದದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮನೆಯನ್ನು ಪೊಲೀಸರ ಆಫೀಸರ್ ಮನೆ ಹಿಡಿದು 10 ಮನೆ ಕಳ್ಳತನ ಮಾಡಿದರು. ಅದೇ ರೀತಿ ಇಲ್ಲೇ ಇಳಕಲ್ ನಗರದಲ್ಲಿಯೂ ಹೊರವಲಯದಲ್ಲಿರ್ತಕ್ಕಂಥ ಎಲ್ಲರೂ ಏನಂದ್ರೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಜನಪ್ರತಿನಿಧಿಗಳಾದವರು ಈಗ ಇಲ್ಲಿನ ಹೆಚ್ಚಿನ ಪೊಲೀಸ್ ಸಂಖ್ಯೆಯನ್ನು ಹೆಚ್ಚಿಸಿ ಅದೇ ರೀತಿ ಇಲ್ಲಿ ನಮಗೆ ಎಲ್ಲರಿಗೂ ಒಂದು ಭಯದ ವಾತಾವರಣದಿಂದ ನಮ್ಮನ್ನು ಮುಕ್ತವನ್ನು ಮಾಡಬೇಕಂತ ನಾವು ಕೇಳ್ಕೊಂತೀವಿ. ಯಾಕಂದರೆ ಅವ್ರು ನಾವು ನೋಡಿದ್ವಿ ಕೈಯಾಗಿ ಏನಂದರೆ ಮಚ್ಚು ಹಿಡ್ಕೊಂಡಿರ್ತಾರೆ, ಕುಡುಗೋಲು ಹಿಡ್ಕೊಂಡಿರ್ತಾರೆ. ಎದ್ದು ಬರ್ಬೇಕಂದ್ರೆ ಭಾಳ ತ್ರಾಸಾಗುತ್ತೆ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಫೋನ್ ಹಚ್ಚಿದ್ರು, ಅವರು ಕೂಡ ಬಂದು ಕರೆ ಮಾಡಿದ್ರು, ಬಂದರು, ಅದನ್ನೆಲ್ಲ ನೋಡ್ಕೊಂಡು ಹೋದರು. ಇದಕ್ಕೆ ಸರಿ ಬೇಗನೆ ನಮಗೇನಂದ್ರೆ ಪರಿಹಾರ ಒದಗಿಸ್ಬೇಕಂತೇಳಿ ನಮ್ಮೆಲ್ಲ ಇಳಕಲ್ ನಗರದ ಪರವಾಗಿ ನಾವೇನಂದ್ರೆ ಕೇಳ್ಕೊಳ್ತೀವಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.